ಸರ್ ಇವಾಗ ನಿಮ್ಮ ಕ್ಲಾಸಸ್ಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ನಿಮ್ಮ ಕ್ಲಾಸಸ್ಗಳು ಹೇಗಿರುತ್ತೆ ಸರ್? ಆನ್ಲೈನಾ ಪರ್ಸ್ನಲ್ಲ? ಆನ್ಲೈನ್ ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದೆ ಆನ್ಲೈನ್ ಕೋಚಿಂಗು ಬ್ಯಾಟಿಂಗ್ಗೆ ಅಂತ. ಅದು ಬ್ಯಾಟಿಂಗ್ ಆನ್ಲೈನ್ ಕೋಚಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಮ್ಮವ್ರಿಗೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ ಏನು ಅನ್ನೋದೇ ಅರ್ಥ ಮಾಡಿಸೋದಕ್ಕೆ ನನಗೊಂದು ವರ್ಷ ಹಿಡಿದ್ಬಿಡ್ತು. ಸೊ ಹಾಗಾಗಿ ಅದು ಪೇಯ್ಡ್ ಇತ್ತು, ಅದು ಚೆನ್ನಾಗಿ ನಡೀತಿತ್ತು. ಯಾವಾಗ ನಾನು ಡಿಸೈಡ್ ಮಾಡೋದು ಇಲ್ಲ ಇದನ್ನು ನನ್ನ ಆಚೆ ಹಾಕ್ತೀನಿ, ಹೆಂಗೋ ಏನು ಬ್ಯಾಟಿಂಗ್ ಇದು ಆನ್ಲೈನ್ ಕ್ಲಾಸಸ್ ಮಾಡಿದ್ದೀನಿ, ಅದನ್ನು ಯೂಟ್ಯೂಬ್ಗೆ ಹಾಕೋಣ ಅಂತ. ಸೊ ನನಗೆ ದುಡ್ಡು ಬರ್ತಿತ್ತು ಅದರಲ್ಲಿ. ಆನ್ಲೈನ್ ಕ್ಲಾಸಸಲ್ಲಿ ಅವರೇ ಪೇ ಮಾಡ್ತಿದ್ರು. ಸೊ ಅದು ಬೇರೆ ಥರ ನಡೀತಾ ಇತ್ತು. ನಾನೇ ಅವ್ರು ಪರ್ಸ್ನಲ್ಲಾಗಿ ಪರ್ಸ್ನಲ್ ಅವ್ರಿಗೆ ವಾಟ್ಸಪ್ ಕಳಿಸ್ತಾ ಇದ್ದೆ ಎವ್ರಿ ಡೇ, ಇವತ್ತೇನು ಮಾಡಬೇಕು ಅಂತ. ಸೊ ಅದಕ್ಕೆ ಚಾರ್ಜ್ ಮಾಡ್ತಿದ್ದೆ. ಸೊ ಐ ಡಿಸೈಡೆಡ್ ಇಲ್ಲ ನಮ್ಮ ಹಳ್ಳಿ ಬಿಟ್ಬಿಡೋಣ, ಸೊ ಮಾಡಲಿ, ಫ್ರೀಯಾಗಿ ಹೋಗಿದ್ರು ಪರವಾಗಿಲ್ಲ. ಸೊ ಈಗ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಓಕೆ ಫೈನ್. ಯಾರು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅವರು ಓಕೆ. ನಾನು ಯೂಟ್ಯೂಬಲ್ಲಿ ಅದನ್ನೂ ಹೇಳಿದೆ, ಇದನ್ನು ಆನ್ಲೈನ್ ಕ್ಲಾಸಸ್ ಅಂತಲೇ ಮಾಡಿದ್ದು, ನಿಮಗೆ ಅಂತ ಕೊಡ್ತೀನಿ, ತೊಗೊಳ್ಳಿ, ತೊಂದರೆ ಇಲ್ಲ. ಈ ಕರ್ಮ ಕ್ರಿಕೆಟಲ್ಲಿರೋಷ್ಟು ಎಲ್ಲಿಲ್ಲ, ನಿಮ್ಗೆ ಅಫೋರ್ಡಬಲ್ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಗೆ 5-10 ಎಷ್ಟಾಗುತ್ತೆ ಹಾಕಿ, ತೊಂದರೆ ಇಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಯೂಟ್ಯೂಬಲ್ಲೇ ಹೇಳ್ಬಿಟ್ಟೆ. ಐ ಲೈಕ್ ಟು ಬಿ ಓಪನ್ ಬುಕ್, ಏನಿದೆ ಅದನ್ನ ಹೇಳ್ತೀವಿ, ಓಕೆ ತೊಗೊಳ್ಳಿ, ಮಾಡಿದ್ದು, ತೊಂದರೆ ಇಲ್ಲ. ಆಮೇಲೆ ಫಾಸ್ಟ್ ಬೌಲಿಂಗ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅದೊಂದು ಸೀರೀಸ್ ಮಾಡಿದ್ವಿ, ಒಂದು ಬೇಸಿಕ್ ಲೆವೆಲಲ್ಲಿ ತುಂಬ ಸ್ಟ್ರಾಂಗ್. ಅದು ಕಲಿಯೋಕೆ ಒಂದು 6 ತಿಂಗಳು ಬೇಕಾಗುತ್ತೆ. ಅದೊಂದು 12-13 ಎಪಿಸೋಡ್ ಇರ್ಬೋದು, ಬಟ್ ಅದನ್ನು ಕರೆಕ್ಟಾಗಿ ಕಲ್ತ್ರೇ 6 ತಿಂಗಳು ಹಿಡಿಯುತ್ತೆ ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಅದು ಒಂದು ಥಾಟಿಂದಾನೇ ಅದು ಆನ್ಲೈನ್ ಕ್ಲಾಸಸ್ ಮಾಡಿದ್ದು. ಅದು ಸರ್ ನಾವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು, ಯೂಟ್ಯೂಬ್ ಅಕೌಂಟ್ ಎಲ್ಲ ನೋಡ್ಕೊ ಬಂದ್ವಿ. ಅದರಲ್ಲಿ ಇದ್ದಿದ್ದು ಕಮೆಂಟ್ಸ್ಗಳನ್ನು ನೋಡಿದಾಗ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಇನ್ನೂ ಅದು ಹೇಳ್ಕೊಡಿ, ಇದು ಹೇಳ್ಕೊಡಿ, ನಾನು ಅದು ಕಲಿತೆ, ನಿಮ್ಮಿಂದ ಇದು ಕಲಿತೆ ಅಂತ ತುಂಬ ರಾಶಿ ಕಮೆಂಟ್ ಬಂದಿತ್ತು. ಸೊ ಈ ಕಮೆಂಟ್ಗಳನ್ನೆಲ್ಲ ನೋಡಿದಾಗ ಒಂದು ಕ್ಷಣ ನಿಮ್ಗೆ ಏನು ಅನಿಸುತ್ತೆ ಸರ್? ಸ್ಟಾರ್ಟಿಂಗಲ್ಲಿ ಯೋಚನೆ ಮಾಡ್ತಿದ್ದೆ, ಬಟ್ ಅದಾದಮೇಲೆ ಇಷ್ಟು ಆದೆ. ಬಟ್ ಸ್ಟಾರ್ಟೆಡ್ ರಿಸರ್ಚಿಂಗ್. ನಂದು ಹಂಗೆ ಒಂದು ಸ್ವಲ್ಪ ಮೈಂಡ್ಸೆಟ್ ಹಂಗೆ, ನಂದು ಏನಾದರೂ ರಿಸರ್ಚ್ ಮಾಡ್ತಾರೆ. ಈಗೇನು ಕ್ವಶನ್ ಕೇಳ್ತಿದ್ದಾರೆ, ಈಗ 1 ವೀಕಿಂದ 10 ಡೇಸಿಂದ ಅಂದ್ಕೊಂಡ್ರು ಸ್ವಿಂಗ್ ಹೇಳ್ಕೊಡ್ತಾ ಇದೆ ಅಂತ. ಅವ್ರು ಯಾರು ಅಂತ ನನಗೆ ಕ್ವಶನಲ್ಲೇ ಗೊತ್ತಾಗ್ಬಿಡುತ್ತೆ. ಇನ್ನು ಅವರು ಲೆದರ್ ಬಾಲ್ಗೆ ಬಂದಿಲ್ಲ, ಸ್ವಿಂಗ್ ಕಲಿಬೇಕು ಅಂತ ಇದ್ದಾರೆ. ಆ್ಯಕ್ಚುಲಿ ಪ್ರಾಕ್ಟಿಕಲಿ ಈಗ ಲೆದರ್ ಬಾಲಲ್ಲಿ ಸ್ವಿಂಗ್ ಕಂಟ್ರೋಲ್ ಮಾಡೋದೇ ಕಷ್ಟ. ನ್ಯೂ ಬಾಲಲ್ಲಿ ಮಕ್ಳಿಗಿರೋದು ಪ್ರಾಬ್ಲಮ್ಮು ಸ್ವಿಂಗ್ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಾನೆ. ಹೊಸ ಬಾಲ್ ಕೊಟ್ಟರೆ ಒಂದು ಬಾಲ್ ಈ ಕಡೆ ಹೋಗುತ್ತೆ, ಒಂದು ಬಾಲ್ ಆ ಕಡೆ ಹೋಗ್ತಾ ಇರುತ್ತೆ. ಸೊ ಇವ್ರು ಸ್ವಿಂಗ್ ಹೇಳ್ಕೊಡಿ ಅಂತ ಕೇಳಿದಾಗ ಓಕೆ, ಇವರು ಟೆನ್ನಿಸ್ ಬಾಲು. ಇನ್ಫ್ಯಾಕ್ಟ್ ಪೇರೆಂಟ್ಸ್ ಕೂಡ ಕೇಳಿದಾರಲ್ಲಿ, ನಾನು ಅದನ್ನು ಕೂಡ ಅಬ್ಸರ್ವ್. ಅವ್ರ ಮಕ್ಳಿಗೆ ಮನೆ ಹತ್ರನೇ ಹೇಳ್ಕೊಡೋದಕ್ಕೆ ಹಿಂಗೆ ಇಟ್ಕೋಬೇಕು ಫಾಸ್ಟ್ ಬೌಲಿಂಗ್ ಅಂತ. ಖಂಡಿತ ಮಾಡ್ತೀನಿ, ಬಟ್ ಅದೇ ಒಂದು ಪ್ರೊಸೆಸ್ ಥರ ನಡೀಲಿ ಅಂತ. ಈಗ ಸದ್ಯಕ್ಕೆ 0 to India ಸೀರೀಸಲ್ಲಿ ಕಾನ್ಸಂಟ್ರೇಟ್ ಇದೆ. ನಾನು ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ವೀಡಿಯೋ ಟೆಕ್ನಿಕಲಿ ಕೂಡ ಮಾಡ್ತೀನಿ. ಆ ಕ್ವಶನ್ಸ್ಗಳಿಗೆ ನನ್ನ ಇದು ಏನಂದರೆ, ಆ ಥರ ಕನ್ಫ್ಯೂಸ್ ಆಗೋದ್ರಿಂದ ಒಂದು ಬೇಸಿಕ್ ಲೆವೆಲಿಂದ ಕಲ್ತ್ಕೊಬರಲಿ ಅಂತಲೇ ಒಂದು ಬೇಸಿಕ್ ವೀಡಿಯೋಸ್ಗಳನ್ನ ಕೊಟ್ಟಿರೋದು. ಅದೊಂದು ಲೆವೆಲ್ಗೆ ಒಂದು ಗ್ರೂಪ್ ಬಂತು ಅಂದರೆ ಅಲ್ಲಿಂದ ನಾವು ಸ್ಕಿಲ್ಸ್ನ ಕಲಿತಾ ಹೋಗ್ಬೋದು, ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಆ ರೀತಿ ಇದೆ. ಮಧ್ಯದಲ್ಲಿ ನಿಮಗೆ ಟೆಕ್ನಿಕಲ್ ವೈಸು ಏನು ಕಲಿಬೇಕು ಅಂತ ಇದೆ ಹಾಕಿ, ತೊಂದರೆ ಇಲ್ಲ, ಪ್ರತಿಯೊಂದೂ ತಿಳಿಸ್ಕೊಡ್ತೀನಿ, ತೊಂದರೆ ಇಲ್ಲ, ಈಗ ಕಲಿಬೇಕು ಅಂತ. ಬಟ್ ದೇಸ್ ಅ ಪ್ರೋಸೆಸ್. ಎಸ್ಪೆಷಲಿ ಈಗ ಫಾಸ್ಟ್ ಬೌಲಿಂಗ್ ಅಂತ ಕೇಳ್ತಾರೆ, ಫಾಸ್ಟ್ ಬೌಲಿಂಗ್ ಸ್ಪೀಡ್ ಇನ್ಕ್ರೀಸ್ ಮಾಡೋದು ಅಂತ ಹೇಳ್ಬೋದು. ಅವ್ರು ತಪ್ಪಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಇಂಜುರಿ ಆಗ್ತಾರೆ. ಸೊ ಹಾಗಾಗಿ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿಯಿಂದ ಅದನ್ನ ಮಾಡೋಕ್ಕೋಗಲ್ಲ. ನಾನೇನೋ ಹೇಳೋದು, ಅವರೇನೋ ಪ್ರಾಕ್ಟೀಸ್ ಮಾಡೋದು. ನಾವು ಇಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ರೇ 10 ತಪ್ಪು ಮಾಡ್ತಾರೆ. ಯಾರೂ ಇಲ್ಲದೆ ಅದನ್ನೆಲ್ಲ ಮಾಡಿದ್ರೆ ಅನ್ನೆಸೆಸರಿ ಅವ್ರು ಡ್ಯಾಮೇಜ್ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲದೇ ಅವ್ರ ಬಾಡಿ ಡ್ಯಾಮೇಜ್ ಮಾಡ್ಕೋತಾರೆ. ಇವತ್ತಲ್ಲ ನಾಳೆ ಅದು ಪ್ರಾಬ್ಲಮ್ ಆಗೋ ಥರ ಆ್ಯಕ್ಷನ್ ಬಿಲ್ಡ್ ಆಗ್ಬೋದು. ಇನ್ನು ನಮ್ಮ ಹಳ್ಳಿ ಕಡೆ ಬರೀ ಶೂ ಇರಲ್ಲ, ಏನಿಲ್ಲ, ಬರೀ ಕಾಲಲ್ಲಿ ಹಾಕ್ಬೋದು, ಬಂದು ಹಾಕು. ಅದು ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಅದನ್ನು ತಿಳ್ಕೊಂಡೇ ಸ್ವಲ್ಪ ಅವನ್ನೆಲ್ಲ ತುಂಬ ಕೆಲವು ಸೆನ್ಸಿಟಿವ್ ಇರೋ ಮಾತ್ರ, ಒಂದು ಬಾಡಿಗೆ ಹಾರ್ಮ್ ಮಾಡೋ ಮಾತ್ರ ಹಾಕಲ್ಲ ಅಷ್ಟೇ. ಅದರ್ವೈಸ್ ನಂಗೆ ಗೊತ್ತು ಈಗ ಹೇಳ್ಕೊಡ್ಬೇಕು ಅಂತ. ಆ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ತರ್ತಾಯಿದ್ದೀನಿ. ಯಾವ ಸಮರ್ ಕ್ಯಾಂಪ್ ಆಗೋದ್ರಿಂದ ಐ ಆಮ್ ನಾಟ್ ಕಂಪ್ಲೀಟ್ಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಅಥವಾ ಕ್ರಿಯೇಟರ್ ಅಲ್ಲ, ಫುಲ್ ಟೈಮ್ ನಾನು ಕೋಚು. ಮಧ್ಯದಲ್ಲಿ ನಾನು ಟೈಮ್ ತೊಗೊಂಡು ವೀಡಿಯೋಸ್ ಮಾಡೋದು, ಕಂಪ್ಲೀಟ್ ವೀಡಿಯೋಸ್ ಮಾಡೋದಿಲ್ಲ ನಾನು. ಸೊ ಹಾಗಾಗಿ ಕೋಚಿಂಗಲ್ಲಿ, ನಾನು ಆ್ಯಕ್ಟಿವ್ ಕೋಚಿಂಗಲ್ಲಿ ಮಕ್ಳಿಗೆ ಹೇಳ್ಕೊಡೋದ್ರಲ್ಲಿ ನಾನು ಜಾಸ್ತಿ ಬ್ಯುಸಿ ಇರ್ತೀನಿ. ನನ್ನ ಪರ್ಸ್ನಲ್ ಟ್ರೈನಿಂಗ್ ಆಗಿರ್ಬೋದು,
ಅಥವಾ ಜನರಲ್ ಕ್ಲಾಸಸ್ ಆಗಿರ್ಬೋದು. ಸರ್ ಇದು ಇನ್ನೊಂದು ಕೊನೆ ಪ್ರಶ್ನೆ, ಕೋಟ್ಯಾಂತರ RCB ಅಭಿಮಾನಿಗಳ ಪ್ರಶ್ನೆ, ಈ ಸಲ ಕಪ್ ನಮ್ದೇನಾ ಅಂತ. ನಮ್ದೇನಾ ಸರ್ ಈ ಸಲ ಕಪ್ಪು? ನಮ್ಮದೇ ಕಪ್ಪು, ಈ ಸಲ ನಮ್ಮದೇ ಕಪ್ಪು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ತನಕ ಕ್ರಿಕೆಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರಿ. ಹಾಗೆ ಗೊತ್ತಿಲ್ಲದಂತಹ ಸಾಕಷ್ಟು ಟಿಪ್ಸ್ಗಳನ್ನು ಕೂಡ ನಮ್ಮ ನ್ಯಾಷನಲ್ TV ಒಟ್ಟಿಗೆ ಶೇರ್ ಮಾಡಿದ್ವಿ. ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು.